ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳ ರಾಶಿ ಫಲ ಬಗ್ಗೆ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ 2ನೇ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಈ ತಿಂಗಳು ಫಲಾಫಲ ಯಾವ ಥರ ಇದೆ ಬನ್ನಿ ನೋಡೋಣ ಬನ್ನಿ ವೀಕ್ಷಕರೇ. ವೃಷಭ ರಾಶಿಯಲ್ಲಿ ಸ್ಥಿರ ಮನಸ್ಥಿತಿ ಸಂಪೂರ್ಣವಾಗಿ ಉಳ್ಳವರಾಗಿರ್ತಾರೆ. ಯಾಕಂತಂದರೆ ಅವರು ಸ್ಥಿರ ಏಕಾಗ್ರತೆ, ಸ್ಥಿರ ಬುದ್ಧಿ ಮತ್ತು ಸಂಚಲಿತ ಇಲ್ಲದ ಮನಸ್ಸು ಅಂಥವರು ಈ ರಾಶಿಯವರು ಉಳ್ಳವರು ಆಗ್ತಾರಂತ. ಯಾಕಂತಂದರೆ ಎಷ್ಟೇ ಅವರು ಕಷ್ಟಪಟ್ಟು ಎಷ್ಟೇ ಅವರು ಏನೇ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಸಂಪೂರ್ಣ ಮನಸ್ಸು ಮಾತ್ರ ಸಂಚಲಿತ ನಡೆಯೋದಿಲ್ಲ. ಏನೇ ಮಾಡಿದ್ರು ಕೂಡ ಸ್ಥಿರ ಬುದ್ಧಿ, ತೀಕ್ಷ್ಣ ಬುದ್ಧಿ ಅಂತ ಹೇಳ್ಬೋದು. ಮತ್ತು ಶುಕ್ರ ಸಂಪೂರ್ಣವಾಗಿ ಧನಸ್ಥಿತಿಯಲ್ಲಿ ಇರೋದ್ರಿಂದ ಹೆಚ್ಚಿನ ದುಡ್ಡು ನಿರೀಕ್ಷೆ ಮಾಡುವಂಥ ಯೋಗಗಳಿದೆ. ಅಂದರೆ ಧನ ಆಗಮನ ಆಗೋ ನಿರೀಕ್ಷೆ ಈ ತಿಂಗಳವರಿಗೆ ಯಾವುದೋ ರೂಪದಲ್ಲಿ, ಯಾವುದೋ ವಿಚಾರದಿಂದ, ಯಾವುದೋ ವಹಿವಾಟಿನಿಂದ ಅವರಿಗೆ ದುಡ್ಡು ಸೇರುವಂಥ ಯೋಗಗಳು ಇದೆ. ಪ್ರಯತ್ನ ಎಷ್ಟು ಮಾಡಿರ್ತಾರೆ 2 ಪಟ್ಟು ಅವ್ರಿಗೆ ಲಾಭ ಹೆಚ್ಚಿನ ವಿಚಾರ. ಯಾಕಂತಂದರೆ ಅವ್ರು ಎಷ್ಟೇ ಪ್ರಯತ್ನ ಮಾಡಲಿ, ಸೋಮವಾರತನ ಇರೋಕ್ಕಿಂತ ಮೊದಲು ಸ್ವಲ್ಪ ಪ್ರಯತ್ನ ಮಾಡಿದಷ್ಟು 2 ಪಟ್ಟು ಧನ ಆಗಮನ ನಿರೀಕ್ಷೆ ಮಾಡ್ಬೋದು ಇವರು. ಅಂಥ ಒಂದು ಒಳ್ಳೆಯ ರಾಶಿ ಅಂತ ಹೇಳ್ಬೋದು. ಮತ್ತು ಅವರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂಥ ಯೋಗಗಳಿದೆ. ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ವಿಚಾರ, ಉದ್ಯೋಗದಲ್ಲಿ ಒಳ್ಳೆಯ ವಿಚಾರಗಳು ಮತ್ತು ಒಳ್ಳೆಯ ಒಂದು ನಿರೀಕ್ಷೆ ಮಾಡೋದವರಿಗೆ ಒಂದು ಲಾಭದಾಯಕಗಳು, ಏನೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಆಗುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಮತ್ತು ಈ ತಿಂಗಳು ಮದುವೆ ಆಗ್ಲಾರೋ ಎಷ್ಟೋ ವರ್ಷದಿಂದ ಮದುವೆ ತೊಂದರೆ, ವಿಘ್ನಗಳು, ಕಂಕಣ ಬಲದಲ್ಲಿ ಯೋಗಗಳು, ಕಿರಿಕಿರಿ ಏನೇ ವಿಚಾರಗಳು ಇದ್ದರೂ ಕೂಡ ಈ ತಿಂಗಳು ಮದುವೆ ಆಗುವಂಥ ಯೋಗಗಳಿದೆ. ಮದುವೆ ಕಂಕಣದಲ್ಲಿ ಬಲ ಮತ್ತು ಸಂತಾನದಲ್ಲಿ ನಿರೀಕ್ಷೆ ಮಾಡೋದ್ರಲ್ಲಿ ಸಂತಾನ ಪ್ರಾಪ್ತಿ ರೂಪದಲ್ಲಿ ಮತ್ತು ಸಂಬಂಧಗಳು ಕೂಡುವಂಥ ಯೋಗಗಳು, ಈ ಥರ ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯ ಉತ್ತಮ ಒಂದು ಸಮಯಾವಕಾಶ ಮತ್ತು ಒಳ್ಳೆಯ ಒಂದು ಮಾಸ ಅಂತ ಹೇಳ್ಬೋದು ಅವರಿಗೆ. ಮತ್ತು ರೈತರಿಗೆ ಒಳ್ಳೆಯ ಬೆಳೆ ಲಾಭ, ರೈತರಿಗೆ ಹೆಚ್ಚಿನ ಲಾಭದಾಯಕ ಆಗುವಂಥ ಯೋಗ ಈ ತಿಂಗಳು ಸಂಪೂರ್ಣವಾಗಿ ರೈತರಿಗೆ, ರೈತ ವರ್ಗದವರಿಗೆ, ರೈತಪಿತಿ ಯಾವುದೇ ಕೆಲಸ ಮಾಡಿದವರಿಗೆ ಎಲ್ಲ ಕಡೆಯಿಂದ ಅವರಿಗೆ ಒಳ್ಳೆಯ ಒಂದು ಲಾಭದಾಯಕ ಇದೆ. ಮತ್ತು ಒಳ್ಳೆಯ ಒಂದು ನಿರೀಕ್ಷೆ ಮಾಡೋದಕ್ಕಿಂತ ಒಳ್ಳೆಯ ಬೆಳೆ ಮತ್ತು ಅವ್ರಿಗೆ ಒಳ್ಳೆಯ ಲಾಭ ಮತ್ತು ಹಣಕಾಸು ಸುಧಾರಣೆಗಳು, ಅದು ಎಷ್ಟೇ ಕಷ್ಟಪಟ್ಟರು ಕೂಡ ಇಷ್ಟು ದಿನ ಏನೇನೋ ಸಮಸ್ಯೆ ಆಗಿರುತ್ತೆ, ಅದು ಈಗ ಈ ತಿಂಗಳು ಸಂಪೂರ್ಣ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರಸ್ಥರು ತುಂಬ ಅನುಕೂಲಕರವಾಗುವಂಥ ಯೋಗ. ವ್ಯಾಪಾರಸ್ಥರಿಗೆ, ಬೀದಿ ವ್ಯಾಪಾರಿಗಳಿಗೆ ಮತ್ತು ಹೋಟ್ಲ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಸಲೂನ್ ಮಾಡೋರಿಗೆ ಒಳ್ಳೆಯ ಒಂದು ಲಾಭದಾಯಕ ಆಗ್ತಾ ಹೋಗುತ್ತೆ. ಒಳ್ಳೆಯ ಒಂದು ಅನುಕೂಲಕರ ಒಂದು ಯೋಗಗಳಂತ ಹೇಳ್ಬೋದು. ಯಾಕಂದರೆ ಈ ತಿಂಗಳು ಹೆಚ್ಚಿನ ಲಾಭದಾಯಕ ತಿಂಗಳು ಅಂತ ಹೇಳ್ಬೋದು. ಈ ಒಂದು ರಾಶಿಯವರಿಗೆ ಸಂಪೂರ್ಣವಾಗಿ ಎಷ್ಟೇ ಅವರು ಕಷ್ಟಪಟ್ಟು ಏನೇ ಮಾಡೋಕ್ಕೆ ಹೋದ್ರು ಪ್ರಯತ್ನ ಮಾಡಿದ್ರು ಕೂಡ ಬೀದಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ. ಮತ್ತು ಸಲೂನ್ ಕೆಲಸ ಮಾಡೋರಾಗಲಿ, ಸಲೂನ್ ಶಾಪ್ ನಡೆಸೋರಾಗಲಿ, ಅವರು ಒಳ್ಳೆಯ ನಿರೀಕ್ಷೆ ಮಾಡೋದಕ್ಕಿಂತ ಡಬಲ್ ಆಗ್ತಾ ಹೋಗುತ್ತೆ. ಮತ್ತು ಅವ್ರಿಗೆ ಉದ್ಯೋಗ, ವ್ಯವಹಾರ ಉದ್ಯೋಗದಲ್ಲಿ ಲೇವಾದೇವಿ ವಿಚಾರಗಳಾಗಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಲಾಗಲಿ ಎಲ್ಲ ಅನುಕೂಲಕರ ಆಗುವಂಥ ಯೋಗ ಇದೆ. ಈ ವೃಷಭ ರಾಶಿಗೆ ತುಂಬ ಉತ್ತಮ ಸ್ಥಾನಮಾನ ಸಿಗುವಂಥ ಯೋಗ ಇದೆ. ಮತ್ತು ಅನಾವಶ್ಯಕವಾಗಿ ಮಾತಾಡಿ ಕಿರಿಕಿರಿ ಮಾಡೋಕ್ಕಿಂತ ಎಷ್ಟು ಬೇಕಷ್ಟು ಮಾತಾಡಿ ಮುಂದುವರೆದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಮಾತು ಒಬ್ಬರಿಗೆ ಕೆಟ್ಟ ಥರ ಅನ್ನಿಸ್ಬೋದು, ನಿಮ್ಮ ಮಾತು ಒಬ್ಬರಿಗೆ ಮನಸ್ಸಿಗೆ ಏನೋ ಒಂಥರ ನೋವು ಉಂಟಾಗುತ್ತೆ, ಅಂಥ ಸಾಧ್ಯತೆ ಹೆಚ್ಚು. ಅದರಲ್ಲಿ ನಿಮ್ಮ ಕುಟುಂಬದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲೇ ಕೂಡ ಎಷ್ಟೋ ನೀವು ಕ್ಲೋಸ್ ತನ ಇದ್ದು, ಎಷ್ಟು ಆತ್ಮೀಯವಾಗಿದ್ದರೂ ಕೂಡ ಜೊತೆಗೆ ನಿಮ್ಮ ಮಾತಿನ ನೋವು ಉಂಟಾಗಿ ಜಗಳ ಕಿರಿಕಿರಿ ಮಾಡುವಂಥ ಸಾಧ್ಯತೆ ಹೆಚ್ಚಿನ ವಿಚಾರಗಳಿದೆ. ಆ ಕಾರಣಕ್ಕೆ ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿ, ನೋಡ್ಕೊಂಡು ಮಾತಾಡಿ, ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿದ್ದರೂ ಸಹ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕಂತಂದರೆ ಸಂಪೂರ್ಣವಾಗಿ ಉದರ ಬಾಧದಲ್ಲಿ ದೋಷಗಳು ಉತ್ಪತ್ತಿ ಆಗೋದು, ಮತ್ತು ಸ್ವಲ್ಪ ಹಾರ್ಟು ಸಮಸ್ಯೆಗಳು ಮತ್ತು ಮೂಲವಾದಿ ತೊಂದರೆಗಳು, ಕಣ್ಣು ದೃಷ್ಟಿ ದೋಷಗಳು, ಈ ಥರ ಒಂದು ಸಮಸ್ಯೆಗಳು ಸಣ್ಣ ಪುಟ್ಟ ಬರುವಂಥ ಸಾಧ್ಯತೆಗಳು ಹೆಚ್ಚಿನಿದೆ. ಯಾವುದೇ ಸಂಪೂರ್ಣವಾಗಿ ಕೇರ್ಲೆಸ್ ಮಾಡಲಿದೆ ಆಸ್ಪತ್ರೆ ತೋರಿಸಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವಾಹನ ತೊಗೊಳೋರು ಒಳ್ಳೆಯ ಯೋಗ ಇದೆ. ಈ ತಿಂಗಳು ವಾಹನ ತೊಗೋಬೇಕಂದ್ರೆ ಐಡಿಯಾ ಮಾಡಿರ್ತೀರ, ಅವರಿಗೆ ಇಷ್ಟು ದಿನ ಏನೋ ಒಂದು ಸಮಯ ತೊಂದರೆಗಳಿಂದಾಗಿ, ಏನೋ ಕಿರಿಕಿರಿಂದಾಗಿ, ಹಣಕಾಸು ಸಮಸ್ಯೆಗಳಿಂದಾಗಿ ಏನೋ ಒಂದು ಅಡೆತಡೆ ಉಂಟಾಗಿರುತ್ತೆ. ಅದು ಈ ತಿಂಗಳು ವಾಹನ ತೊಗೊಳೋರಾಗಲಿ, ಮನೆ ಕಟ್ಟೋರಿಗಾಗಲಿ ಸಂಪೂರ್ಣವಾಗಿ
ಒಳ್ಳೆಯ ಒಂದು ಮಾಸ ಅಂತ ಹೇಳ್ಬೋದು. ಯಾಕಂದರೆ ಇದು ಆಗಸ್ಟ್ ತಿಂಗಳು ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಸಂಪೂರ್ಣವಾಗಿ ರಾಜಯೋಗ ರೂಪದಲ್ಲಿ ಇರುತ್ತೆ ಮತ್ತು ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಮತ್ತು ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ನಿಮಗೆ ಜಾಬ್ ಜೊತೆಗೆ ಬಿಸ್ನೆಸ್ ಮಾಡೋರು ಕೂಡ ಹೆಚ್ಚಿನ ಲಾಭ. ಯಾಕಂದರೆ ಜಾಬ್ ಏನು ಕೆಲಸ ಮಾಡಿರ್ತೀರ, ಯಾವುದೋ ಗೌರ್ಮೆಂಟ್ ಎಂಪ್ಲಾಯರ್ ಆಗಲಿ ಇಲ್ಲ ಪ್ರೈವೇಟ್ ಎಂಪ್ಲಾಯರ್ ಆಗಲಿ, ಯಾವ ಜೊತೆಗೆ ಉದ್ಯೋಗ ಸೈಡ್ ಬಿಸ್ನೆಸ್ ಮಾಡಿರ್ತಾರೆ ಅಂಥವ್ರಿಗೆ ಎರಡೆರಡು ಕಡೆ ಲಾಭ ಆಗ್ತಾ ಹೋಗುತ್ತೆ. ಎರಡೆರಡು ಕಡೆ ಅವರಿಗೆ ಬಿಸ್ನೆಸ್ಸಲ್ಲಿ ಸಂಪೂರ್ಣವಾಗಿ ಏಳಿಗೆ ಆಗ್ತಾ ಹೋಗುತ್ತೆ ಮತ್ತು ಮನೆಯಲ್ಲಿ ಕೂಡ ಶಾಂತಿ ನೆಮ್ಮದಿ ಇರ್ತಾ ಹೋಗುತ್ತೆ, ಕಿರಿಕಿರಿ ದೂರ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನ ಈ ತಿಂಗಳು ಆಲ್ಮೋಸ್ಟ್ ವೃಷಭ ರಾಶಿ ಆಗಸ್ಟ್ ತಿಂಗಳಲ್ಲಿ ಭಾಳ ಉತ್ತಮವಾಗಿದೆ. ಯಾವುದೇ ಸಮಸ್ಯೆ ಕಿರಿಕಿರಿ ಇಲ್ಲ. ಸಣ್ಣ ಪುಟ್ಟ ಕಾಡಾಟ ಕಿರಿಕಿರಿ ಯಾವುದೇ ಸಮಸ್ಯೆಗಳಿದ್ರು ಸಹ ಪ್ರತಿ ಬುಧವಾರ ವಿಘ್ನ ವಿನಾಶ ಗಣಪತಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಬನ್ನಿ. ಎಲ್ಲ ರೀತಿ ಉತ್ತಮವಾಗಿರುತ್ತೆ, ಎಲ್ಲ ಫಲಿತಾಂಶ ಕೂಡ ಚೆನ್ನಾಗಿರುತ್ತೆ. ಹೆಚ್ಚಿನ ಮೇಲೆ ನಾವು ಸಂಪರ್ಕಿಸಿ ಸಲಹೆ ಸುಖನ ಭವಂತ. ಒಳ್ಳೆಯದಾಗಲಿ ವೀಕ್ಷಕರೇ.